ನಾವು ಆರಾಮವಾಗಿ ಧ್ಯಾನದಿಂದ ಹೊರಬರೋಣ. ನಿಧಾನವಾಗಿ. ಅಂದ್ರೆ ಒಂದು ಕಾರ್ಡಲ್ಲಿ ನೋಡಿ ಇಷ್ಟೆಲ್ಲ ವಿಷಯ ಇದೆ. ಬರೀ ಒಂದು ಫೂಲ್ ಅನ್ನೋಂಥ ಮೂರ್ಖ ಅನ್ನೋಂಥ ಕಾರ್ಡಿಂದ. ಹಾಗಾಗಿ ಆಳವಾದ ಅಧ್ಯಯನ, ಒಂದು 30 ದಿನಗಳ ಕಾಲ ನೀವು ಒಂದು ಡೆಕ್ ಅನ್ನ ತಗೊಂಡ್ರೆ ಅದರ ಬುಕ್ ಅನ್ನ ಉಪಯೋಗಿಸ್ಕೊಂಡು ಅದನ್ನು ಓದಿ ಮತ್ತೆ ಈ ಅರ್ಥಗಳನ್ನ ನೀವು ಸರಿಯಾಗಿ ಅರ್ಥೈಸ್ಕೊಳ್ಬೇಕು. ಆಗ ನೀವು ಪರ್ಫೆಕ್ಟ್ ಆಗಿರುವಂತ ಟ್ಯಾರೋ ರೀಡರ್ ಆಗ್ತೀರಾ. ಆಗ ನೀವು ಸುಮ್ಮನೆ ಏನಿಲ್ಲ, ಆರಾಮಾಗಿ ನೀವು ಮಿಕ್ಸ್ ಮಾಡ್ತೀರಾ. ವಿಷಯ ಕೇಳಿರ್ತಾರೆ, ಪ್ರಶ್ನೆ ಕೇಳಿರ್ತಾರೆ, ಆ ಪ್ರಶ್ನೆಗೆ ತಕ್ಕಾಗಿ ಉತ್ತರ ಏನು, ಸಜೆಷನ್ ಏನು, ಅವ್ರ ಜೀವನದಲ್ಲಿ ಏನಾಗಿದೆ, ಏನು ಮುಂದೆ ಬರುತ್ತೆ, ಈಗ ಪ್ರೆಸೆಂಟ್ ಅಲ್ಲಿ ಅವರು ವಾಸ್ತವ ಏನಿದೆ, ಅವರ ಮನಸ್ಥಿತಿ ಏನಿದೆ, ಅದಕ್ಕೆ ಏನ್ ಮಾಡ್ಕೋಬೇಕು ಅವರು ಅನ್ನೋದನ್ನ ತಿಳಿಸೋದಿಕ್ಕೆ ಸಿದ್ಧವಾಗ್ತೀರಾ. ಇದಿಷ್ಟು ಒಂದು ಕಾರ್ಡಿಂದ ಅಷ್ಟಾಗತ್ತೆ. ಆತರ 22 ಕಾರ್ಡು ಇದು ಮೇಜರ್ ಆರ್ಕಾನ. ಪ್ರೆಸೆಂಟ್ ಅಲ್ಲಿ ನೀವು ವಾಸ್ತವ ಇವಾಗ ಪ್ರೆಸೆನ್ಸ್ ಅಲ್ಲಿ ನೀವು ಪ್ರೆಸೆಂಟ್ ಅಲ್ಲಿ ಸ್ವಲ್ಪ ಅವರಿಂದ ದೂರ ಇರಿ. ಯಾರು ನಿಮ್ಗೆ ಮಿಸ್ಗೈಡ್ ಮಾಡ್ತಿದ್ದಾರೆ ಅವರನ್ನ ಗಮನಿಸಿ ದೂರ ಇರಿ ಅನ್ನೋದನ್ನ ತೋರಿಸುತ್ತೆ. ಹಾಗೆ ಒಂದೊಂದಕ್ಕೂ ಒಂದೊಂದು ಅರ್ಥ ಇದೆ, ಅದನ್ನ ತಿಳ್ಕೊತಾ ಹೋಗ್ತೀರಾ. ಬಟ್ ಅಂತ ಟೈಮಲ್ಲಿ ಕೆಲವೊಂದ್ಸರಿ 3 ಆಫ್ ಸಾರ್ಟ್ಸ್ ಇದೆ ಅಲ್ವಾ ಮ್ಯಾಮ್, ಹಾರ್ಟ್ಗೆ ಹಿಂಗೆ ಚುಚ್ಚಿರೋದು, ಆ ಥರದ ಕಾರ್ಡ್ ಬಂದ್ಬಿಟ್ಟಿರುತ್ತೆ. ಆವಾಗ ನಾವು ಯಾವ ಥರ ಅವ್ರಿಗೆ ಹೇಳಬೇಕು? ಆವಾಗ ಅದರ ಅಕ್ಕಪಕ್ಕದಲ್ಲಿ ಯಾವ ತರ ಕಾರ್ಡ್ ಬರುತ್ತೆ ಅಂತ ನೋಡಿ. ಆಮೇಲೆ ಅವ್ರ ಸಿಚುಯೇಷನ್ ಬಗ್ಗೆ ನಿಮ್ಗೆ ಚೆನ್ನಾಗಿ ಗೊತ್ತಿರುತ್ತಲ್ವಾ, ಮುಖಲ್ಪಾಲು ಅವ್ರು ಹೇಳಿರ್ತಾರೆ, ಬೇರೆ ಪ್ರಶ್ನೆ ಕೇಳಿರ್ತಾರೆ, ಈ ತರ ಇದೆ ಪರಿಸ್ಥಿತಿ ಇದೆ, ಏನ್ ಮಾಡ್ಬೇಕು ಅಂತ. ಇವಾಗ ಹಾರ್ಟ್ಗೆ ಚುಚ್ಚಿರೋ ಅಂತದ್ದು ಅಂದ್ರೆ ಇವಾಗ ಪ್ರೆಸೆಂಟ್ ಅಲ್ಲಿ ನಿಮ್ಗೆ ತುಂಬಾ ನೋವಾಗಿದೆ ಅನ್ನೋದನ್ನ ಸೂಚಿಸ್ತಾ ಇದೆ. ಅಥವಾ ಪಾಸ್ಟ್ ಅಲ್ಲಿ ನೀವು ತುಂಬಾ ನೊಂದು ಬಿಟ್ಟಿದ್ದೀರಾ, ಸಾಕಷ್ಟು ಕಷ್ಟಗಳು ಬಂದಿದೆ, ಆದ್ರಿಂದ ನೀವು ಹೊರಗಡೆ ಬರುವಂತ ಸಮಯ ಅಂತ ನೆಕ್ಸ್ಟ್ ಕಾರ್ಡ್ ಇರ್ಬೋದು. ನೆಕ್ಸ್ಟ್ ಕಾರ್ಡ್ ಅಲ್ಲಿ ನಿಮ್ಗೆ ಏನ್ ಬರ್ತಾ ಇದೆ ಅನ್ನೋದ್ರ ಮೇಲೆ ನಿಮ್ ಉತ್ತರ ಡಿಪೆಂಡ್ ಆಗುತ್ತೆ. ಮತ್ತೆ ಆ ಇನ್ನೊಂದೆರಡು ಕಾರ್ಡ್ ಅನ್ನ ತೆಗೆದಾಗ ನೀವು ಮುಂದೆ ಜೀವನದಲ್ಲಿ ಹೇಗಿರ್ಬೇಕು ಅನ್ನೋದು ಕ್ಲಾರಿಟಿ ಸಿಕ್ಬಿಡುತ್ತೆ ನಿಮ್ಗೆ. ಅದ್ರ ಪ್ರಕಾರವಾಗಿ ಉತ್ತರ ಕೊಡ್ತಾ ಹೋಗ್ತೀರಾ. ಹೌದು, ಪ್ರೆಸೆಂಟ್ ಅಲ್ಲಿ ನೋವಾಗಿದೆ, ಅದ್ರಲ್ಲೇ ನಾವು ಬದುಕಬಾರ್ದು, ಅದರಿಂದ ನೀವು ಹೊರಗಡೆ ಬರ್ಬೇಕು, ಆ ನೋವನ್ನ ಮೇಲ್ ಮಾಡ್ಕೊಳಕ್ಕೆ ನೀವೇನ್ ಮಾಡ್ಬೇಕು ಅನ್ನೋದು ಮಾರ್ಗದರ್ಶನ ಇನ್ನ ಮಿಕ್ಕಿದ ಕಾರ್ಡ್ ಅಲ್ಲಿ ಇರುತ್ತೆ. ಮ್ಯಾಮ್, ಇವಾಗ ನಾವು ಕಾರ್ಡ್ ರೀಡ್ ಮಾಡ್ಬೇಕಾದ್ರೆ ನಮ್ದು ಪರ್ಸನಲ್ ಕಾರ್ಡ್ ಅನ್ನ ಬೇರೆದಕ್ಕೆ ಯೂಸ್ ಮಾಡ್ತಿದ್ದ ಹೇಗೆ ಅಂತ? ಅದೇ ಇವಾಗ ನಮಗ್ ಗೊತ್ತಿರೋದಿಲ್ಲ ಬೇರೆಯವರಲ್ಲಿ ಏನ್ ನೆಗೆಟಿವಿಟಿ ಇದೆ, ಅವ್ರ ಜೀವನದಲ್ಲಿ ಏನ್ ನಡೆದಿದೆ, ಅಥವಾ ಅವ್ರ ಜೀವನಕ್ಕೆ ಯಾರ್ಯಾರು ಏನೇನ್ ಮಾಡ್ಸಿದಾರೆ ಅನ್ನೋದು ಗೊತ್ತಿರಲ್ಲ. ಸದ್ಯಕ್ಕೆ ನನ್ನ ಹತ್ರ ಫಸ್ಟ್ ಒಂದೇ ಇದ್ದಿದ್ದು ಡೆಕ್ಕು. ಧನ್ಯವಾದಗಳು. ನಿಮ್ಮ ಪಾರ್ಟಿಸಿಪೇಷನ್ ನಿಜವಲ್ಲೂ ತುಂಬಾ ಸಂತೋಷದಾಯಕವಾಗಿತ್ತು, ಖುಷಿಯಾಗಿತ್ತು. ಟೈಮ್ ಮಾಡ್ಕೊಂಡು ಬಂದು ಈ ತರ ಹೊಸ ಹೊಸ ವಿಚಾರಗಳನ್ನ ಕಲಿತಾ ಇದ್ದೀರಾ, ನಿಜವಾಗ್ಲೂ ಬಹಳ ಸಂತೋಷ ಆಗುತ್ತೆ. ನಮ್ಮ ಒಂದು ಮುಖ್ಯವಾದ ಉದ್ದೇಶ ಏನಂತಂದ್ರೆ, ನಮ್ಮ ಜೀವನದಲ್ಲಿ ನಾವು ಎಷ್ಟೋ ಕಷ್ಟ ಸುಖ ಎರಡನ್ನೂ ನೋಡ್ಕೊಂಡು ಹೋಗ್ತಾ ಇರ್ತೀವಿ. ಕಷ್ಟ ಬಂದಾಗ ಯಾಕೆ ಬಂತು ಅಂತ ತಲೆ ಕೆಡಿಸ್ಕೊಳ್ತೀವಿ, ಒದ್ದಾಡ್ತೀವಿ. ಆ ಒಂದು ಪರಿಸ್ಥಿತಿ ಇನ್ ಮುಂದೆ ನಮಗ್ ಬರಬಾರ್ದು. ಅಟ್ಲೀಸ್ಟ್ ನಾವು ಮುಂದೆ ಬೇರೆಯವ್ರಿಗೆ ಪ್ರೊಡಿಕ್ಷನ್ ಏನ್ ಹೇಳ್ತೀವಿ ಬಿಡ್ತೀವಿ, ಅದು ಮುಂದಿನ ಹಂತ. ಅಟ್ಲೀಸ್ಟ್ ನಮ್ಮ ಜೀವನದಲ್ಲಿ ಮತ್ತೆ ನಾವು ಯಾತಕ್ಕೆ ಕಷ್ಟ ಬಂತು ಅಂತ ನಾವು ಬರ್ದಾಡ್ಬಾರ್ದು. ಅದಕ್ಕೆ ನಮ್ಗೆ ಒಂದು ಸೊಲ್ಯೂಷನ್ ಸಿಗ್ಬೇಕು. ಸೊ ನಮ್ಮ ಹತ್ರ ಇರೋ ಅಕಲ್ಟ್ ಸೈನ್ಸ್ಗೆ ಸಂಬಂಧಪಟ್ಟಂತ ಎಲ್ಲಾ ವಿಚಾರಗಳು, ಅದು ಪೆಂಡಿಲಮ್ ಆಗಿರ್ಬೋದು, ಟ್ಯಾರೋ ಕಾರ್ಡ್ ರೀಡಿಂಗ್ ಆಗಿರ್ಬೋದು, ಧ್ಯಾನಗಳಾಗಿರ್ಬೋದು, ಅಥವಾ ಮುಂದೆ ನಿಮ್ಗೆಲ್ಲರಿಗೂ ಇಂಟ್ರೆಸ್ಟ್ ಇದ್ರೆ ನ್ಯೂಮರಾಲಜಿನೂ ಶುರು ಮಾಡೋಣ. ಸೊ ನಾನು ನ್ಯೂಮರಾಲಜಿ ಕಲ್ತಿದ್ದೀನಿ, ಸೊ ಹಾಗಾಗಿ ಅದನ್ನು ಹೇಳ್ಕೊಡ್ಬಲ್ಲೆ. ಈ ತರದನ್ನೆಲ್ಲ ಕಲ್ತಾಗ ಏನ ಅನುಕೂಲ ಆಗತ್ತೆ ಅಂದ್ರೆ, ಅಟ್ಲೀಸ್ಟ್ ನಮ್ಮನ್ನ ನಾವು ಸರಿಪಡಿಸ್ಕೊಂಡು ಒಂದು ಸರಿ ದಾರಿನಲ್ಲಿ ಹೋಗೋದಕ್ಕೆ ಅನುಕೂಲ ಆಗುತ್ತೆ ಅನ್ನೋದು ನಮ್ಮ ಮುಖ್ಯ ಉದ್ದೇಶ. ಎಲ್ಲರೂ ಸುಖವಾಗಿರೋಣ ಅನ್ನೋದೇ ಅಕ್ಕನ ಉದ್ದೇಶ, ನನ್ನ ಉದ್ದೇಶ ಕೂಡ. ಎಲ್ಲರೂ ಚೆನ್ನಾಗಿರೋಣ, ಎಲ್ಲರೂ ಸುಖವಾಗಿರೋಣ, ಆ ತಾಯಿ ಆಶೀರ್ವಾದದಿಂದ ಆರಾಮಾಗಿರೋಣ. ಇಷ್ಟನ್ನೆಲ್ಲ ವಿಚಾರ ತಿಳಿಸ್ಕೊಟ್ಟ ಅಕ್ಕನಿಗೆ ಧನ್ಯವಾದಗಳು ಅಕ್ಕ. ಥ್ಯಾಂಕ್ ಯು ಅಕ್ಕ. ನಿಸ್ವಾರ್ಥವಾಗಿ ಯಾವುದನ್ನು ಮನಸ್ಸಿನಲ್ಲಿ ಇದಿಟ್ಕೊಳ್ದೇನೆ, ನಾನ್ ಮಾತ್ರ ಚೆನ್ನಾಗಿರ್ಬೇಕು ಅನ್ನೋ ಉದ್ದೇಶ ಇಲ್ದೇನೆ, ನಂತರನೇ ಎಲ್ಲರೂ ಕಷ್ಟಪಟ್ಟಿರೋರೆ, ಎಲ್ಲರೂ ಸುಖವಾಗಿರ್ಲಿ ಅನ್ನೋ ಉದ್ದೇಶದಿಂದ ಹೇಳ್ಕೊಡ್ತೀಯ, ಒಳ್ಳೆ ಮನಸ್ಸಿಂದ ಹೇಳ್ಕೊಡ್ತೀಯ. ಜೊತೆಗೆ ಯಾವುದಕ್ಕೆ ಆಗ್ಲಿ ಇಂಥ ವಿಚಾರಗಳನ್ನ ಮಾಡಿದಾಗ ಒಂದು ಎನರ್ಜಿ ಎಕ್ಸ್ಚೇಂಜ್ ಅಂತ ಇರಲೇಬೇಕು. ಇದನ್ನ ದಯವಿಟ್ಟು ನಿಮ್ಮಲ್ಲಿ ಕೇಳ್ಕೊಡೋದು ಅಷ್ಟೇ. ನಾಳೆ ನೀವ್ ಯಾರಿಗಾರು ಹೇಳಿದ್ರು ಕೂಡ
ಯಾವುದೇ ಕಾರಣಕ್ಕೂ ಅವರ ಪಾಪವನ್ನ, ಅವರ ಕರ್ಮವನ್ನ ಹೊರುವಂತ ಜವಾಬ್ದಾರಿ ನಿಮಗೆ ಬೇಡ. ದಯವಿಟ್ಟು ಅವ್ರ ಕೈಲಿ ಏನಾಗುತ್ತೋ ಅಷ್ಟು ನೀವು ಒಂಚೂರು ದುಡ್ಡು ಅಂತ ಆಗ್ಲಿ ಅಥವಾ ಬೇರೆ ಏನಾದ್ರು ಆಗ್ಲಿ ಒಂದು ಎನರ್ಜಿ ಎಕ್ಸ್ಚೇಂಜ್ ಅಂತ ಇಟ್ಕೊಳ್ಳಿ. ಹಾಗೆ ಮಾತ್ರ ಯಾವ ಕಾರಣಕ್ಕೂ ಮಾಡಬೇಡಿ. ಈಗಿರೋದೇ ಸಾಕಾಗಿದೆ, ಇನ್ನು ಹೊಸದಾಗಿ ತಂದ್ಕೊಳ್ಳೋಂಥದ್ದು ಬೇಕಾಗಿಲ್ಲ. ಓಕೆ, ಸೊ ಇಷ್ಟು ಹೇಳಿ ಇವತ್ತಿನ ಕ್ಲಾಸ್ ಮುಗಿಸೋಣ. ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು ಅಕ್ಕ.